ಇಲ್ಲಿ ಪ್ರಾರಂಭ ಮಾಡುವ ಮುಖಾಂತರ ಇದು ಇಡೀ ರಾಜ್ಯಕ್ಕೇನೆ ನಾವು ಒಂದು ಸಂದೇಶವನ್ನು ಕೊಟ್ಟು ಇದರ ಒಂದು ಆದ್ಯತೆ ಏನಿದೆ, ಇದರ ಒಂದು ಭಾಳ ಮಹತ್ವ ಏನಿದೆ ಇದು ಗೊತ್ತಾಗಲಿ ಅಂತ. ಇವತ್ತು ನಾವೆಲ್ಲ ಇತ್ತೀಚಿನ ದಿವಸಗಳು ನೋಡ್ತಾ ಇದ್ದೀವಿ, ಗರ್ಭಿಣಿಯರ ಒಂದು ಏನು ಮರಣ ಆಗಿರ್ತಕ್ಕಂಥದ್ದು. ಆ ಮರಣ ಆಗ್ತಾ ಇರುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇದೆ. ಅದು ಸರಿಯಾದ ಸಮಯಕ್ಕೆ ಸೇವೆ ಸಿಗದೇ ಇರುವಂಥದ್ದು, ಅಥವಾ ಆ ಒಂದು ಸಮಯಕ್ಕೆ ಬಂದಾಗ ಅಲ್ಲಿ ಸೇವೆಗಳು ಇಲ್ಲದೇ ಇರುವಂಥದ್ದು, ಏನಾದರೂ ಒಂದು ಕೊರತೆಯಿಂದ ಅನೇಕ ಗರ್ಭಿಣಿಯರು ತಾಯಂದಿರು ಮೃತಪಡ್ತಕ್ಕಂಥ ಒಂದು ಸನ್ನಿವೇಶಗಳಿದೆ. ನಮ್ಮಲ್ಲಿ ಇರುವಂಥ ಏನು ಇವತ್ತು ಏನು ಒಂದು ಸೂಚ್ಯಾಂಕ ಇದೆ, 1,00,000 ಗರ್ಭಿಣಿಯರು, ಅವರಲ್ಲಿ ಯಾರು ಆ 1,00,000 ತಾಯಂದಿರೇನು ಆಗ್ತಾರೆ, ಆ ತಾಯಿಯ ಮರಣ ಸೂಚ್ಯಾಂಕ ಏನಿದೆ 1,00,000ಕ್ಕೆ 64 ತಾಯಂದಿರು ತೀರೋಗ್ತಾರೆ ಬೇರೆ ಬೇರೆ ಕಾರಣಗಳಿಂದ. ಇದು ನಮಗೆ ಇದು ಸಮಾಧಾನ ತರುವಂಥ ವಿಷಯ ಅಲ್ಲ. ಏನು ಇವತ್ತು 64 ಜನ 1,00,000ಕ್ಕೆ ತೀರೋಗ್ತಾ ಇದ್ದಾರೆ, ಅದನ್ನು ಕೂಡ ನಾವು ಇಳಿಸಬೇಕಾಗ್ತದೆ. ಕನಿಷ್ಠ ನಾವು ಇದು ಶೂನ್ಯಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಬೇಕು. ಶೂನ್ಯಕ್ಕೆ ತರೋಕ್ಕೆ ಸಾಧ್ಯ ಆಗುತ್ತೆ ನಾನು ಹೇಳೋದಿಲ್ಲ, ಯಾಕಂದರೆ ಕೆಲವು ನಿಜವಾದಂಥ ನೈಜ ವೈದ್ಯಕೀಯ ಕಾರಣಗಳಿಂದ ಏನೂ ಮಾಡೋಕ್ಕಾಗ್ದೇ ಅದು ತೀರೋಗ್ತಾರೆ. ಅನೇಕ ಬೇರೆ ಬೇರೆ ರೋಗಗಳ ಜನ ತೀರೋಗ್ತಾರೆ. ಆದರೆ ಅನೇಕ ಈ ಮರಣಗಳೇನಿದೆ ಇದು ನಾವು ತಡೆಗಟ್ಟಿಸಬಹುದಾಗಿತ್ತು. ಅಲ್ಲಿ ಸರಿಯಾದ ಸಮಯಕ್ಕೆ ಅವ್ರ ಚಿಕಿತ್ಸೆ ಸಿಕ್ಕಿದ್ದಿದ್ರೆ, ಅದು ಮುನ್ನೆಚ್ಚರಿಕೆ ವಹಿಸಿದ್ದಿದ್ರೆ, ಅಥವಾ ಅವರಿಗೆ ಸರಿಯಾದ ಒಂದು ಪೌಷ್ಟಿಕಾಂಶ ಆಹಾರಗಳು ಮತ್ತು ಅವರ ಅದಕ್ಕೇನು ನೆರವನ್ನು ಆ ತಾಯಿಗೆ ಸಿಕ್ಕಿದ್ದಿದ್ರೆ, ಅಥವಾ ಏನಾದರೂ ಆಸ್ಪತ್ರೆಯಲ್ಲಿ ಕೆಲವು ವ್ಯವಸ್ಥೆಗಳು ಇಲ್ಲದೇ ಇರೋದ್ರ ಕಾರಣಗಳಿಂದ ಈ ಕಾರಣಗಳಿಂದ ಅವರು ತೀರ್ಕೊಂಡಿದ್ದಾರೆ. ಇದು ನಾವು ಸಹಿಸೋಕೆ ಆಗೋದಿಲ್ಲ. ಅದಕ್ಕೆ ಇದನ್ನು ಕಡಿಮೆ ಮಾಡಲೇಬೇಕು. ನಮ್ಮ ಉದ್ದೇಶ ಏನಿದೆ ಇವತ್ತು 64 ಏನಿದೆ ಅದು ಕನಿಷ್ಠ ಮಟ್ಟಕ್ಕೆ ಮುಟ್ಟಿಸ್ತಕ್ಕಂಥದ್ದು ಅಂತ, ಮತ್ತು ಯಾವುದು ತಡೆಗಟ್ಟಿಸಬಹುದಾಗಿದ್ದು ಅದನ್ನು ಕಡ್ಡಾಯವಾಗಿ ನಾವು ಅದನ್ನು ತಡೆಗಟ್ಟಿಸಲೇಬೇಕು ಅಂತ ಒಂದು ಅಭಿಯಾನವನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಗತ್ಯ ಇರುವಂಥ ವ್ಯವಸ್ಥೆಗಳಲ್ಲಿ ಏನೇನು ಕೊರತೆಗಳಿದೆ ಅದನ್ನು ನಾವು ನೀಗಿಸಬೇಕು.